ಹಬ್ಬಕ್ಕೆ ತುಂಬಾ ಸುಲಭವಾಗಿ ಕ್ವಿಕ್ಕಾಗಿ ಯಾವ ರೀತಿ ಕರ್ಜಿಕಾಯಿನ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಇಷ್ಟೇ ಪರ್ಫೆಕ್ಟಾಗಿ ನೀವು ಮಾಡ್ಬೋದು. ಈ ಕರ್ಜಿಕಾಯಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಈಗ ಯಾವ ರೀತಿ ಮಾಡೋದು ಈ ಕರ್ಜಿಕಾಯಿನ ಅನ್ನೋದನ್ನು ನೋಡೋಣ ಬನ್ನಿ. ಒಂದು ಒಣಕೊಬ್ಬರಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಗೊಂಡಿದ್ದೀವಿ. ಈಗ ಇದನ್ನೆಲ್ಲ ಅಳತೆ ಮಾಡ್ತಿದ್ದೀವಿ. ಸುಮಾರು 1 ಕಪ್ಪಷ್ಟು ನೀವು ಒಣಕೊಬ್ಬರಿ ಪೀಸಸ್ನ ತೊಗೋಬೇಕಾಗತ್ತೆ. ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕು. ಮೆತ್ತಗೆ ನಾವಿಲ್ಲಿ ಪುಡಿ ಮಾಡ್ಕೋಬೇಕಾಗತ್ತೆ. ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಮೆತ್ತಗೆ ಮಾಡಿ ತೊಗೋತಾ ಇದ್ದೀನಿ. ಮಿಕ್ಸಿನ ಆಫ್ ಮಾಡಿ ಆನ್ ಮಾಡಿ ಇದನ್ನು ಈ ರೀತಿ ನುಣ್ಣಗೆ ಪುಡಿ ಮಾಡಿ ತೊಗೊಳ್ಳಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಪುಡಿ ಮಾಡಿರೋ ಅಂಥ ಒಣಕೊಬ್ಬರಿ ಪುಡಿನ ಹಾಕೋತಾ ಇದ್ದೀವಿ ನೋಡಿ. ಈಗ ನೆಕ್ಸ್ಟ್ ನಾವಿಲ್ಲಿ 1 ಕಪ್ಪಷ್ಟು ಹುರುಗಡ್ಲೆನ ತೊಗೊಂಡಿದ್ದೀವಿ. ಕಡಲೆನೂ ಸಹ ಆದಷ್ಟು ಮೆತ್ತಗೆ ರುಬ್ಬಿ ತೊಗೊಳ್ಳಿ ನೋಡಿ. ಇಷ್ಟು ನುಣ್ಣಗಿರಬೇಕು. ಆ ರೀತಿ ರುಬ್ಬಿ ತೊಗೊಂಡು ನಂತರ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಒಂದೇ ಕಪ್ಪಲ್ಲಿ ಎಲ್ಲದನ್ನು ಅಳತೆ ಮಾಡಿ ತೊಗೊಳ್ಳಿ. ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ಟಫಿಂಗು ರೆಡಿಯಾಗಿದೆ. ಈಗ ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಹಾಕೋತಾ ಇದ್ದೀನಿ ನೋಡಿ. ಈಗ ಇನ್ನು ಅರ್ಧ ಕಪ್ಪು ಸೇರಿಸಿದ್ದೀನಿ. ಟೋಟಲಾಗಿ 1.5 ಕಪ್ಪಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ನಾವಿಲ್ಲಿ ಕಲಿಸ್ಕೋಬೇಕಾಗತ್ತೆ. ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀವು ಕರ್ಜಿಕಾಯಿ ಮಾಡೋದಕ್ಕೆ ಗಟ್ಟಿಯಾಗಿರಬೇಕು ಹಿಟ್ಟು. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಸಿ ನೋಡಿ. ಈ ಹದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೇ ನೆನೆಸಬೇಕು ಅಂತಿಲ್ಲ. ಡೈರೆಕ್ಟಾಗಿ ತೊಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ತೊಗೋತಾ ಇದ್ದೀವಿ. ಸಣ್ಣ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನು ಮಾಡ್ಕೊಳ್ಳಿ. ತುಂಬ ದೊಡ್ಡದೇನು ಬೇಡ. ಸಣ್ಣ ಸಣ್ಣ ಉಂಡೆಗಳನ್ನು ಈ ರೀತಿ ಮಾಡಿ ಇಟ್ಕೊಳ್ಳಿ. ಹಿಟ್ಟು ನೀವು ತೆಳುವಾಗಿ ಕಲಿಸ್ಬಿಟ್ರೆ ಸರಿಯಾಗಿ ಬರೋದಿಲ್ಲ. ಸ್ವಲ್ಪ ಪುಡಿ ಹಿಟ್ಟನ್ನು ಒಂದು ಮಣೆಗೆ ಹಾಕಿ ನಂತರ ಸಣ್ಣ ಉಂಡೆ ತೊಗೊಂಡಿದ್ವಲ್ಲ ಆ ಉಂಡೆನ ಈ ರೀತಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ. ಇದನ್ನು ಫಸ್ಟು ಅಗಲ ಮಾಡಿ ನಂತರ ಲಟ್ಟಣಿಗೆ ಸಹಾಯದಿಂದ ಇದನ್ನು ಲಟ್ಟಿಸ್ಕೋಬೇಕು. ಕರ್ಜಿಕಾಯಿ ಮಾಡೋದಕ್ಕೆ ಮೋಲ್ಡ್ಗಳು ಸಿಗುತ್ತೆ. ಆ ಮೋಲ್ಡನ್ನು ಬಳಸಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಹಾಗೇನೂ ಮಾಡ್ಬೋದು ನೀವು. ನೆಕ್ಸ್ಟ್ ವಿಡಿಯೋದಲ್ಲಿ ಮೋಲ್ಡ್ ಇಲ್ಲದೆ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ತೋರಿಸ್ತೀನಿ ನೋಡಿ. ಕರ್ಜಿಕಾಯಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗತ್ತೆ. ಎಣ್ಣೆ ಹಚ್ಚೋದ್ರಿಂದ ಈಸಿಯಾಗಿ ಕರ್ಜಿಕಾಯಿ ಹೊರಗಡೆ ಬರುತ್ತೆ. ಡಿಮೋಲ್ಡ್ ಮಾಡ್ಬೋದು, ಹೊರಗೆ ತೆಗಿಬೋದು ಈ ಮೋಲ್ಡಿಂದ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಫಸ್ಟು ಎಣ್ಣೆ ಹಚ್ಚಿ ಅನಂತರ ಲಟ್ಸಿ ಇಟ್ಕೊಂಡಿದ್ದೀವಲ್ಲ ಮೈದಾ ಹಿಟ್ಟಿನ ಶೀಟು, ಅದನ್ನು ನಾವು ಇದ್ರ ಮೇಲೆ ಹಾಕೋಬೇಕಾಗತ್ತೆ ನೋಡಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸರಿಯಾಗಿ ಅಡ್ಜಸ್ಟ್ ಮಾಡಿ ನಂತರ ಇದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಕೈಯಲ್ಲಿ ಇಟ್ಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ನಂತರ ಮಿಶ್ರಣನ ಹಾಕೋಬೇಕಾಗತ್ತೆ. 3 ಸ್ಪೂನಷ್ಟು ಕಡಲೆ ಹಿಟ್ಟಿನ ಸ್ಟಫಿಂಗ್ನ ನಾವು ಹಾಕ್ಕೊಂಡಿದ್ದೀವಿ ನೋಡಿ. ಹಾಕ್ಕೊಂಡ್ಮೇಲೆ ಸೈಡ್ಸಲ್ಲಿ ಸ್ವಲ್ಪ ಈ ರೀತಿ ಒಳಗಡೆಗೆ ತಳ್ಳಿಬಿಟ್ಟು ಇದನ್ನು ನಿಧಾನವಾಗಿ ಕ್ಲೋಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ನಾವು ಪ್ರೆಸ್ ಮಾಡಿ ಉಳಿದಿರುವಂಥ ಮೈದಾ ಹಿಟ್ಟನ್ನು ತೆಕ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಇದನ್ನು ತೆಗೆದಿಟ್ಕೊಳ್ಳಿ. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಕರ್ಜಿಕಾಯಿ ಮೋಲ್ಡ್ ಇದ್ದರೆ ನೀವು ತುಂಬ ಈಸಿಯಾಗಿ ಈ ಕರ್ಜಿಕಾಯಿಗಳನ್ನು ಮಾಡ್ಕೋಬೋದು ನೋಡಿ. ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಿ ತುದಿಲೇನಾದರೂ ಓಪನ್ ಇದ್ದರೆ ಸ್ವಲ್ಪ ನೀರು ಹಾಕಿ ನೀವು ಇದನ್ನು ಪ್ರೆಸ್ ಮಾಡಿ ತೊಗೋಬೋದು. ತುಂಬ ನೀಟಾಗಿ ಬಂದಿದೆ ನೋಡಿ ಕರ್ಜಿಕಾಯಿಗಳು. ಇದನ್ನೆಲ್ಲ ಈ ರೀತಿ ಒಂದು ಪ್ಲೇಟಲ್ಲಿ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲ ಮಾಡಾದಮೇಲೆ ಒಂದೇ ಸತಿ ಎಣ್ಣೆಗೆ ಹಾಕಿ ಕರಿಬೋದು ನೀವು. ಫಸ್ಟ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಎಷ್ಟು ಇಡಿಸುತ್ತೆ ಬಾಣಲಿಗೆ ಅಷ್ಟು ಕರ್ಜಿಕಾಯಿಗಳನ್ನು ಒಂದೊಂದೇ ಹಾಕಬೇಕು. ಎಣ್ಣೆ ಬಿಸಿಯಾಗಿರಬೇಕು ಅಂತ ಎಣ್ಣೆಗೆ ಹಾಕಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಎರಡೂ ಕಡೆಯೂ ತಿರುಗಿಸ್ತಾ ಇದನ್ನು ಬೇಯಿಸ್ಕೋಬೇಕು. 1 ನಿಮಿಷ ಬೇಯೋದಕ್ಕೆ ಬಿಡಿ. 1 ನಿಮಿಷ ಆದಮೇಲೆ ಇದನ್ನು ಎರಡೂ ಸೈಡು ತಿರುಗಿಸ್ತಾ ನಾವಿಲ್ಲಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಬೇಯಿಸೋದು ಅವಶ್ಯಕತೆ ಇರೋದಿಲ್ಲ. ಸೊ ಲೈಟಾಗಿ ನಾವಿಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ. ಎರಡೂ ಸೈಡು ನಾನು ತಿರುಗಿಸ್ತಾ ಬೇಯಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ ಇದು ಬೇಯೋದಕ್ಕೆ. ತುಂಬ ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯೋದಿಲ್ಲ. ಎರಡೂ ಸೈಡು ತಿರುಗಿಸ್ತಾ ನಿಧಾನಕ್ಕೆ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಡಿ. ಏನಾದರೂ ಓಪನ್ ಆಗಿದ್ದರೆ ಎಣ್ಣೆ ಎಲ್ಲ ಹಾಳಾಗುತ್ತೆ. ನೀವು ಮಾಡುವಂಥ ಕರ್ಜಿಕಾಯಿ ಕರೆಕ್ಟಾಗಿ ಸೀಲ್ ಆಗಿಲ್ಲ ಅಂದರೆ ನೋಡಿ ಈ ರೀತಿ ಹೊರಗಡೆ ಬಂದುಬಿಟ್ಟು ಎಣ್ಣೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ನೀಟಾಗಿ ಪ್ರೆಸ್ ಮಾಡಿ ತೊಗೊಳ್ಳಿ ನೋಡಿ. ಕರ್ಜಿಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ತೆಗೆದು ಇನ್ನೊಂದು ಪ್ಲೇಟಿಗೆ ನಾನು ಇಟ್ಕೊಂಡಿದ್ದೆ ನೋಡಿ. ತುಂಬಾ ರುಚಿಯಾಗಿರುವಂಥ ಕರ್ಜಿಕಾಯಿಗಳು ರೆಡಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಒಳಗೂ ಸಹ ತೋರಿಸಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.